ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, 2026ರ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 2ರ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ವಿವರವಾಗಿ ಬಿಡಿಸುವಂತ ಪ್ರಯತ್ನ ಮಾಡೋಣ. ಮೊದಲನೇ ಮುಖ್ಯ ಪ್ರಶ್ನೆ. ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಹಾಸಹವು ಅಂತ ಕೇಳಿದ್ದಾರೆ. ಇಲ್ಲಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಆಗಿರುತ್ತೆ. ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಅದು 4 ಆಗಿರುತ್ತೆ. ಹಾಗಾಗಿ 2 ಮತ್ತು 4ರ ಮಹಾಸಹವನ್ನು ನಾವು ತೆಗೆದ್ರೆ ಇಲ್ಲಿ 2 1 2 2 ಆಗುತ್ತೆ. ಅಂದ್ರೆ ಸಾಮಾನ್ಯ ಅಪವರ್ತನ 2 ಆಗಿರುತ್ತೆ. ಹಾಗಾಗಿ ಇಲ್ಲಿ ಮಹಾಸಹ ಏನಾಗಿರುತ್ತಪ್ಪ ಅಂದ್ರೆ C2. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿಯು. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ನೋಡ್ತಾ ಹೋದ್ರೆ ಇಲ್ಲಿ 1 ಇದೆ, ಇಲ್ಲಿ 2ರಲ್ಲಿ 4ರಲ್ಲಿ 2 ಕಳೆದ್ರೆ 2 ಆಗುತ್ತೆ. ಇಲ್ಲಿ 1 ಆದ್ಮೇಲೆ 2 ಇದೆ, ಹಾಗಾಗಿ ಈ ಆಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇರಲ್ಲ. ನೆಕ್ಸ್ಟ್ ಬಿ ಯಲ್ಲಿ ನೋಡಿದ್ರೆ ಇಲ್ಲಿ 4 3ಕ್ಕೆ 4 ಕೂಡಿದ್ರೆ 7 ಆಗುತ್ತೆ. ಅದೇ ರೀತಿ 7ಕ್ಕೆ 3 ಕೂಡಿದ್ರೆ 10 ಆಗುತ್ತೆ. ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಸೇಮ್ ಇಲ್ಲ, ಹಾಗಾಗಿ ಇದು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ 1ಕ್ಕೆ 3 ಕೂಡಿದ್ರೆ 4 ಬರುತ್ತೆ, 4ಕ್ಕೆ 5 ಕೂಡಿದ್ರೆ 9 ಆಗುತ್ತೆ. ಅಂದ್ರೆ ಇಲ್ಲಿ ವ್ಯತ್ಯಾಸ ಸೇಮ್ ಇಲ್ಲ, ಹಾಗಾಗಿ ಇದು ಕೂಡ ಆಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉಳಿದಿರುವಂತದ್ದು ಆಪ್ಷನ್ ಡಿ ಇದೆ, ಇದು ಸರಿಯಾದ ಆಯ್ಕೆ ಆಗುತ್ತೆ. ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡಿದ್ರೆ 5ಕ್ಕೆ 4 ಕೂಡಿದ್ರೆ ನೀವು 9 ಬರುತ್ತೆ. ಅದೇ ರೀತಿಯಾಗಿ 9ಕ್ಕೆ 4 ಕೂಡಿದ್ರೆ ನಮಗೆ 13 ಬರುತ್ತೆ. 13ಕ್ಕೆ 4 ಕೂಡಿದ್ರೆ ನಮಗೆ 17 ಬರುತ್ತೆ. ಅಂದ್ರೆ ಇಲ್ಲಿ ವ್ಯತ್ಯಾಸ ಸೇಮ್ ಇದೆ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿರುತ್ತೆ. ಮೂರನೆಯ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x³ ಪ್ಲಸ್ 3x ಮೈನಸ್ 11x² ಪ್ಲಸ್ 6 ಈ ಬಹುಪದೋಕ್ತಿಯ ಮಹತ್ತಮ ಘಾತವು ಡಿಗ್ರಿ. ಇಲ್ಲಿ ಗರಿಷ್ಠ ಘಾತ ಸೂಚಿ 3 ಇರೋದ್ರಿಂದ ಅದರ ಮಹತ್ತಮ ಘಾತವು ಕೂಡ 3 ಆಗಿರುತ್ತೆ. ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿದೆ. ನಾಲ್ಕನೇ ಪ್ರಶ್ನೆ, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಅಂತ. ಮಕ್ಕಳೇ, ಇಲ್ಲಿ ಪರಿಹಾರಗಳು ಇದ್ರೆ ಅವು ಸ್ಥಿರ ಜೋಡಿಯಾಗಿರುತ್ತೆ, ಪರಿಹಾರಗಳು ಇಲ್ಲ ಅಂತ ಅಂದ್ರೆ ಅದು ಅಸ್ಥಿರ ಜೋಡಿಯಾಗಿರುತ್ತೆ. ಅಂದ್ರೆ ರೇಖೆಗಳು ಸಮಾಂತರವಾಗಿದ್ರೆ ಇಲ್ಲಿ ಯಾವುದೇ ರೀತಿಯ ಪರಿಹಾರ ಇರೋದಿಲ್ಲ, ಹಾಗಾಗಿ ಇವುಗಳಿಗೆ ನಾವು ಅಸ್ಥಿರ ಜೋಡಿ ಅಂತ ಕರಿತೀವಿ. ಅಂದ್ರೆ ಆಪ್ಷನ್ ಎ ಸಮಾಂತರ ರೇಖೆಗಳು ಸರಿಯಾದ ಆಯ್ಕೆಯಾಗಿದೆ. ಐದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು x+1 = 0 ಇದೆ. ಇಲ್ಲಿ ವರ್ಗ ಸಮೀಕರಣ ಅಂತಂದ್ರೆ ಅದು ನಮಗೆ ಆದರ್ಶ ರೂಪ ax² + bx + c = 0 ಇದೆ. ಈ ರೂಪದಲ್ಲಿ ಇರುವಂತದ್ದು ವರ್ಗ ಸಮೀಕರಣ ಆಗುತ್ತೆ. ಇಲ್ಲಿ x² ಇದೆ, ಆದ್ರೆ ಇಲ್ಲಿ x ಘಾತ 1 ಇರೋದ್ರಿಂದ ಆಪ್ಷನ್ 1 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, x × x² ಅಂದ್ರೆ ಇಲ್ಲಿ x³ ಆಗುತ್ತೆ, ಹಾಗಾಗಿ ಇದು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. x × x x² ಪ್ಲಸ್ x × 1 x = x². ಇಲ್ಲಿ x² ಕ್ಯಾನ್ಸಲ್ ಆದ್ರೆ x ಮಾತ್ರ ಉಳಿತೈತಿ, ಹಾಗಾಗಿ ಇದು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗಿರುತ್ತೆ. ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ. x × x x² ಪ್ಲಸ್ x × 1 x = 0. ಅಂದ್ರೆ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿರುತ್ತೆ. ಕೊಟ್ಟಿರುವ ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ ಆದರೆ DE/BC ಯ ಬೆಲೆಯು ಅಂತ ಕೇಳಿದರೆ, ಇಲ್ಲಿ ತ್ರಿಭುಜ ADE ಮತ್ತು ತ್ರಿಭುಜ ABC ಇವು ಎರಡು ತ್ರಿಭುಜಗಳು ಇಲ್ಲಿ ಸಮರೂಪ ತ್ರಿಭುಜಗಳಾಗಿರುತ್ತೆ. ಇಲ್ಲಿ ನಾವು ಟೇಲ್ಸ್ನ ಉಪಪ್ರಮೇಯವನ್ನ ಅಪ್ಲೈ ಮಾಡಿದ್ರೆ ಈ ತ್ರಿಭುಜದಲ್ಲಿ ನಾವು ಅನುರೂಪ ಭಾವವನ್ನು ತಗೊಂಡ್ರೆ ಇದು AD/AB = next to DE/BC
ಬಿ ಸಿ ಆಗಿರುತ್ತೆ. ಇಲ್ಲಿ ಎ ಡಿ ಅಳತೆ 4 ಇದೆ, 4 ಬೈ ಎ ಬಿ ಅಳತೆ ಎಷ್ಟಿರುತ್ತಪ್ಪ ಅಂದರೆ 4ಕ್ಕೆ 2 ಕೂಡಿದ್ರೆ 6 ಬರುತ್ತೆ. ಇದರ ಬೆಲೆ 2, 2 3 ಅಂದರೆ ಡಿ ಇ ಬೈ ಬಿ ಸಿ ಯ ಬೆಲೆ ಎಷ್ಟಾಗುತ್ತೆ ಅಂದರೆ 2/3 ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. 7ನೇ ಪ್ರಶ್ನೆ, ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಘನಫಲಗಳ ಅನುಪಾತವು. ಮಕ್ಕಳೇ, ಇಲ್ಲಿ ಗೋಳದ ಘನಫಲದ ಸೂತ್ರ 4/3 4/3 ಪೈ ಆರ್ ಕ್ಯೂಬ್. ಅದೇ ರೀತಿಯಾಗಿ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್ ಆಗಿರುತ್ತೆ. ಇಲ್ಲಿ ನಾವು ಅನುಪಾತಗಳನ್ನು ಕೇಳಿರೋದ್ರಿಂದ ಇಲ್ಲಿ ನೋಡ್ರಿ, ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ, ಆರ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ, 3 ಮತ್ತು 3 ಕ್ಯಾನ್ಸಲ್ ಆಗುತ್ತೆ, 2 1 2 2 ಅಂದರೆ 2:1 ಆಗುತ್ತೆ. ಆಯ್ಕೆ ಎ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಇಲ್ಲಿ ಈ ನಿತ್ಯ ಸಮೀಕರಣ ತಪ್ಪಿದೆ, ಹಾಗಾಗಿ ಆಪ್ಷನ್ sin ಸ್ಕ್ವೇರ್ ಥೀಟಾ = 1 - cos ಸ್ಕ್ವೇರ್ ಥೀಟಾ ಸರಿಯಾದ ಆಯ್ಕೆಯಾಗಿರುತ್ತೆ. ಯಾಕಂದ್ರೆ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ = 1 ಆಗಿರುತ್ತೆ. ಇಲ್ಲಿ sin ಸ್ಕ್ವೇರ್ ಥೀಟಾವನ್ನು ಉಳಿಸ್ಕೊಂಡು cos ಸ್ಕ್ವೇರ್ ಥೀಟಾವನ್ನು ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಈ ರೀತಿಯಾಗಿ 1 - cos ಸ್ಕ್ವೇರ್ ಥೀಟಾ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ನಿಮಗೆ cot ಥೀಟಾ ಅಂದರೆ cos ಥೀಟಾ ಬೈ sin ಥೀಟಾ ಆಗಬೇಕು, ಬಟ್ ಇಲ್ಲಿ sin ಥೀಟಾ ಬೈ cos ಥೀಟಾ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಇಲ್ಲಿ sin ಥೀಟಾ = 1 cosecant ಥೀಟಾ ಆಗಬೇಕು, ಆದರೆ ಆಪ್ಷನ್ ಅಲ್ಲಿ secant ಥೀಟಾ ಇರೋದ್ರಿಂದ ಇದು ಕೂಡ ತಪ್ಪಾಗಿದೆ. 2ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ 8 ಪ್ರಶ್ನೆಗಳಿರುತ್ತೆ, ನೇರ ಪ್ರಶ್ನೆಗಳಿರುತ್ತೆ ಮಕ್ಕಳೇ. ಇಲ್ಲಿ ನೀವು 9ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆಯು x ಅಂದ್ರೆ ಹುಡುಗರ ಸಂಖ್ಯೆ x ಅಂತ ಕೊಟ್ಟಿದ್ದಾರೆ, ಹುಡುಗಿಯರ ಸಂಖ್ಯೆ y ಅಂತ ಕೊಟ್ಟಿದ್ದಾರೆ. ಹುಡುಗಿಯರ ಸಂಖ್ಯೆಯ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಹೇಳಿಕೆಗೆ 2 ಚರಾಕ್ಷರಗಳ ರೇಖಾತ್ಮಕವಾದ ಸಮೀಕರಣವನ್ನು ರಚಿಸಿ ಅಂತ. ಮಕ್ಕಳೇ, ಇಲ್ಲಿ x ನ ಬೆಲೆ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ y ನ 2ರಷ್ಟಕ್ಕಿಂತ ಅಂದ್ರೆ 2y ಪ್ಲಸ್ 1, 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂದ್ರೆ +1. ಇದನ್ನು ನಾವು ಆದರ್ಶ ರೂಪದಲ್ಲಿ ಬರೆದ್ರೆ x ಇದು 2y ಎಡಗಡೆ ತೆಗೆದ್ರೆ -2y ಆಗುತ್ತೆ, +1 ಎಡಕ್ಕೆ ಬಂದ್ರೆ ಅದು -1 = 0 ಆಗುತ್ತೆ. x - 2y - 1 = 0. 10ನೇ ಪ್ರಶ್ನೆ, ಶೂನ್ಯತೆಗಳು ಅಲ್ಫ ಮತ್ತು ಬೀಟಾ ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಕೇಳಿದರೆ ಅದು ಈ ರೀತಿಯಾಗಿರುತ್ತೆ. p of x = x² minus bracket alpha plus beta into bracket x plus alpha into beta. ಸರಾಸರಿ 27 ಮತ್ತು ಮಧ್ಯಾಂಕ 33 ಆಗಿರುವ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ನಮಗೆ ಮಧ್ಯಾಂಕ ಸರಾಸರಿ ಬಹುಲಕಗಳ ಸಂಬಂಧವನ್ನು ಸೂಚಿಸತಕ್ಕಂಥ ಒಂದು ಸೂತ್ರ 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ. ಇದರಲ್ಲಿ ನಾವು ಬೆಲೆಗಳನ್ನು ತುಂಬುತ್ತಾ ಹೋದರೆ ಮಧ್ಯಾಂಕ 33 ಇದೆ, ಸರಾಸರಿ 27 ಇದೆ, ಅದನ್ನು ತುಂಬಿಕೊಂಡ್ರೆ ನೆಕ್ಸ್ಟ್ 33 × 3 99 ಆಗುತ್ತೆ. ಇಲ್ಲಿ 27 54 ಆಗುತ್ತೆ. ನೆಕ್ಸ್ಟ್ ಬಹುಲಕ = 54 ಈ ಕಡೆ ತಗೊಂಬಂದ್ರೆ -54 ಅಂದ್ರೆ 99 - 54 = 45 ಅಂದ್ರೆ ಬಹುಲಕ 45 ಆಗುತ್ತೆ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದವು 8 ಆದರೆ ಆ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳಲ್ಲಿ ಮೊದಲೇ ನಾವು ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಅಂತ ಕಂಡುಕೋಬೇಕು. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ನಿಮಗೆ ಗೊತ್ತಿದೆ, 3ನೇ ಪದದಲ್ಲಿ 2ನೇ ಪದವನ್ನು ಕಳಿಬೇಕು. ಅಲ್ಲಿ 3ನೇ ಪದ 13 ಇದೆ, 2ನೇ ಪದ 8 ಇದೆ, 13ರಲ್ಲಿ 8ಅನ್ನು ಕಳೆದ್ರೆ 5 ಆಗುತ್ತೆ. ಅದೇ ರೀತಿಯಾಗಿ a2 2ನೇ ಪದ ಏನಾಗುತ್ತೆ ಅಂದ್ರೆ a ಪ್ಲಸ್ ಡಿ ಆಗುತ್ತೆ, ಅದನ್ನು ನಾವು = 8, 2ನೇ ಪದ 8 ಅಂತ ಬರೆದ್ರೆ ಇಲ್ಲಿ a ಪ್ಲಸ್ ಡಿ ಬೆಲೆ 5 ಅಂತ ತುಂಬಿಕೊಂಡ್ರೆ a ಪ್ಲಸ್ 5 = 8 ಆಗುತ್ತೆ. a ಈ +5 ಬಲಕ್ಕೆ ತಗೊಂಬಂದ್ರೆ -5 ಆಗುತ್ತೆ. 8ರಲ್ಲಿ 5ಅನ್ನು ಕಳೆದ್ರೆ 3 ಉಳಿಯುತ್ತೆ. ಹಾಗಾಗಿ
ಮೊದಲನೇ ಪದ 3 ಆಗಿರುತ್ತೆ. 13ನೇ ಪ್ರಶ್ನೆ 2, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ. ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯತಕ್ಕಂಥ ಸೂತ್ರ ಈ ರೀತಿಯಾಗಿದೆ. P of xy equal to x1 plus x2 divided by 2 y1 plus y2 by 2. ಇಲ್ಲಿ ಇದು x1 ಇದು y1 ಆಗಿರುತ್ತೆ, ಇದು x2 ಇದು y2 ಆಗಿರುತ್ತೆ. ಇಲ್ಲಿ x1 plus x2 ಅಂದರೆ 2 plus 4 by 2, 3 plus 7 by 2, 2ಕ್ಕೆ 4 ಕೂಡಿದ್ರೆ 6 ಆಗುತ್ತೆ, 3ಕ್ಕೆ 7 ಕೂಡಿದ್ರೆ 10 ಆಗುತ್ತೆ. ಇಲ್ಲಿ 6ರ ಅರ್ಧ 3, 10ರ ಅರ್ಧ 5 ಆಗುತ್ತೆ. ಅಂದರೆ 3, 5 ಉತ್ತರ ಆಗಿರುತ್ತೆ. ಒಂದು ಪೆಟ್ಟಿಗೆಯಲ್ಲಿ 50 ಪೆನ್ನುಗಳಿವೆ. ಅವುಗಳಲ್ಲಿ 2 ಪೆನ್ನುಗಳು ದೋಷಪೂರಿತವಾಗಿವೆ. ಆ ಪೆಟ್ಟಿಗೆಯಿಂದ ಒಂದು ಪೆನ್ನನ್ನು ಯಾದೃಚ್ಛಿಕವಾಗಿ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ನು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿ ಅಂತ ಹೇಳಿದರೆ ಇಲ್ಲಿ ಒಟ್ಟು 50 ಪೆನ್ನುಗಳಿರುತ್ತೆ. ಇದು ನಮಗೆ N of S ಆಗಿರುತ್ತೆ. ಅದೇ ರೀತಿ ಅಲ್ಲಿ 2 ಪೆನ್ನುಗಳು ದೋಷಪೂರಿತ ಆಗಿದೆ ಅಂತ ಹೇಳಿದರೆ ಅದನ್ನು N of E ಅಂತ ಕರಿಬಹುದು ನಾವು. ಈಗ ದೋಷಪೂರಿತವಾಗಿರುವ ಸಂಭವನೀಯತೆ ಅಂತ ಕೇಳಿದರೆ P of E equal to N of E divided by N of S equal to N of E 2 ಇದೆ, N of S 50 ಇದೆ, 2 1 2 25 ಅಂದರೆ 1/25 ಆಗುತ್ತೆ. ಕೊಟ್ಟಿರುವ ಚಿತ್ರದಲ್ಲಿ ABC ಮತ್ತು PQR ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ 2 ತ್ರಿಭುಜಗಳ ಕೋನಗಳನ್ನು ಕೊಟ್ಟಿದ್ದಾರೆ, ಅಂದರೆ ಅನುರೂಪ ಕೋನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋನ A ಕೋನ Q ಅನುರೂಪ ಆಗಿರುತ್ತೆ, ಕೋನ C ಮತ್ತು ಕೋನ P ಅನುರೂಪ ಆಗಿರುತ್ತೆ. ಅದೇ ರೀತಿ ಕೋನ B ಕೋನ R ಅನುರೂಪ ಆಗಿರುತ್ತೆ. ಇಲ್ಲಿ ಯಾವ ರೀತಿ ಬರಿಬೇಕಂತಂದ್ರೆ ಅನುರೂಪ ಬಾಹು A ಕೋನದ ಎದುರಿಗಿರ್ತಕ್ಕಂಥ ಬಾಹು BC ಇದೆ, ಅದೇ ರೀತಿಯಾಗಿ Qಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು PR ಇದೆ. ಅಂದರೆ BC ಬೈ ಎಷ್ಟು PR ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ C ಕೋನದ ಅಪೋಸಿಟ್ AB ಇದೆ, P ಕೋನದ ಅಪೋಸಿಟ್ QR ಇದೆ, AB ಬೈ QR ಹಾಗೆ ಏನು ಉಳಿದಿದ್ದು AC ಬೈ PQ. ಅಂದರೆ AB ಬೈ QR ಈಕ್ವಲ್ ಟು BC ಬೈ PR ಈಕ್ವಲ್ ಟು AC ಬೈ PQ ಆಗುತ್ತೆ. 16ನೇ ಪ್ರಶ್ನೆ 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರನ್ನು ತಯಾರಿಸಿದೆ. ಆ ಸಿಲಿಂಡರ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಮಕ್ಕಳೇ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಚಿತ್ರವನ್ನು ಹಾಕೊಂಡಿದ್ದೀನಿ. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆಯತಾಕಾರದ ಹಾಳೆ ಇದೆ. ಇಲ್ಲಿ ಇದ್ರ 40 ಮೀಟರ್ ಇದೆ, 40 ಸೆಂಟಿಮೀಟರ್, ಇದು 22 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಸುರುಳಿಯನ್ನು ಸುತ್ತಿದಾಗ ಒಂದು ಟೊಳ್ಳಾದ ಸಿಲಿಂಡರ್ ಆಗಿರುತ್ತೆ. ಅಂದರೆ ಇದರ ಅಳತೆ ಎಷ್ಟಾಗುತ್ತಪ್ಪ ಅಂದರೆ 40 ಸೆಂಟಿಮೀಟರ್ ಇದೆ, ಎತ್ತರ ಅವರು ಹೇಳಿದ್ದಾರೆ. ಹಾಗಾದರೆ ಇದು ಏನಿದೆಯಲ್ಲ 22 ಸೆಂಟಿಮೀಟರ್ ಇದರ ವೃತ್ತದ ಸುತ್ತಳತೆ ಆಗಿರುತ್ತೆ. ನಿಮಗೆ ಈಗಾಗಲೇ ಗೊತ್ತಿದೆ ವೃತ್ತದ ಸುತ್ತಳತೆ 2πr. ಹಾಗಾದರೆ ಸಿಲಿಂಡರ್ ವೃತ್ತಾಕಾರದ ಪಾದ ಸುತ್ತಳತೆ 22 ಸೆಂಟಿಮೀಟರ್ ಅಂತಿದೆ. ಅಂದರೆ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂದರೆ 2πr ಬೆಲೆ ನಮಗೆ ಗೊತ್ತಿದೆ 22 ಅಂತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. 2πr ಈಕ್ವಲ್ ಟು 22, ಇಲ್ಲಿ ಪೈ ಬೆಲೆ 22/7 ಅಂತ ತುಂಬಿಕೊಳ್ಳೋಣ. ಅದೇ ರೀತಿಯಾಗಿ ಇಲ್ಲಿ 22 ಒಂದೇ ಕ್ಯಾನ್ಸಲ್ ಆಗುತ್ತೆ. 6 ಹಾಗೆ ಬರ್ಕೊಂಡ್ರೆ 7 ಈ ಕಡೆ ಬಂದರೆ ಮೇಲೆ ಹೋಗುತ್ತೆ, ಅದೇ ರೀತಿ 2 ಈ ಕಡೆ ಬಂದರೆ ಕೆಳಗೆ ಬರುತ್ತೆ. 7/2 ಅಥವಾ 3.5 ಸೆಂಟಿಮೀಟರ್ ಅಂತ ಬರೀಬೇಕು. 3ನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ 8 ಪ್ರಶ್ನೆಗಳಿರುತ್ತೆ. ಮೊದಲನೇ ಪ್ರಶ್ನೆ 17ನೇ ಪ್ರಶ್ನೆ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ಮೊದಲು ನಾವು ಒಂದು ಕೊಟ್ಟಿರುವ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದನ್ನು P/Q ಈಕ್ವಲ್ ಟು P/Q ಬ್ರ್ಯಾಕೆಟಲ್ಲಿ PQ ಬಿಲಾಂಗ್ಸ್ ಟು Z, Q ನಾಟ್ ಈಕ್ವಲ್ ಟು 0 ಅಂತ ಬರಿತೀವಿ. ಅದೇ ರೀತಿ ಇನ್ನೊಂದು ಸ್ವಲ್ಪ ಬರಿಬೇಕಿಲ್ಲಿ PQ ಈಕ್ವಲ್ ಟು 1 ಅಂದರೆ P ಮತ್ತು Qಗಳ ಮಸ 1 ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ಈ √3 ಇಲ್ಲೇ ಉಳಿಸ್ಕೊಂಡು 5 ಬಲಭಾಗಕ್ಕೆ ತೆಗೆದುಕೊಂಡ್ಬಂದರೆ -5 ಆಗುತ್ತೆ. ನೆಕ್ಸ್ಟ್ ನಾವು √3 ಹಾಗೆ ಬರೀರಿ. ಇಲ್ಲಿ
ಇದರೆಲ್ಲ ಸಹ ತೆಗೆದ್ರೆ ಕ್ಯೂ ಇಂಟು 1 ಕ್ಯೂ ಆಗುತ್ತೆ. ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ ಪಿ ಇಂಟು 1 ಪಿ ಮೈನಸ್ 5 ಇಂಟು ಕ್ಯೂ 5 ಕ್ಯೂ ಆಗುತ್ತೆ. ಪಿ ಮೈನಸ್ 5 ಕ್ಯೂ ಬೈ ಕ್ಯೂ. ಇಲ್ಲಿ ನೋಡ್ರಿ ಪಿ ಮೈನಸ್ 5 ಕ್ಯೂ ಬೈ ಕ್ಯೂ ಇದು ಪಿ ಬೈ ಕ್ಯೂ ರೂಪದಲ್ಲಿದೆ. ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಆದ್ದರಿಂದ √3 ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ. ಯಾಕಂದ್ರೆ ಇಲ್ಲಿ ಎರಡು ಸಮ ಚಿಹ್ನೆ ಇದೆ ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆದ್ರೆ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗುತ್ತಂತಾನೆ ಅರ್ಥ ಆಗುತ್ತೆ. ಆದರೆ ಇದು ಅಸಾಧ್ಯ. ಏಕೆಂದ್ರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಆಗಲೇ ಗೊತ್ತಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. 18ನೇ ಪ್ರಶ್ನೆ, 11, 14, 17 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತೇಳಿ. ಮಕ್ಕಳೇ, ಇಲ್ಲಿ ನಿಮಗೆ 2 ಪ್ರಶ್ನೆಗಳಿರುತ್ತೆ, ಆಯ್ಕೆ ಇರುತ್ತೆ. ನಿಮಗೆ ಯಾವುದು ಸುಲಭ ಇರುತ್ತಲ್ಲ ಅದನ್ನು ನೀವು ಪರೀಕ್ಷೆಯಲ್ಲಿ ಬಿಡಿಸಬಹುದು. ಕೊಟ್ಟಿರುವ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 11 ಅಂತ ಬರ್ಕೊಳ್ಳೋಣ. ಸಾಮಾನ್ಯ ವ್ಯತ್ಯಾಸ 14ರಲ್ಲಿ 11 ಕಳೆದ್ರೆ ನಮಗೆ 3 ಬರುತ್ತೆ. ಇಲ್ಲಿ n 20 ಇದೆ, ನಾವು s 20 ಕಂಡುಹಿಡಿಬೇಕು. ಸೂತ್ರವನ್ನು ಹಾಕಿದಾಗ Sn = n/2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು d ಆಗುತ್ತೆ. ಈ ಸೂತ್ರದಲ್ಲಿ ಮೇಲಿನ ಬೆಲೆಗಳನ್ನು ತುಂಬುತ್ತಾ ಹೋಗೋಣ. n ಇದ್ದಲ್ಲಿ 20 ತುಂಬೋಣ. ಹಾಗೆ a ಇದ್ದಲ್ಲಿ 11, ನೆಕ್ಸ್ಟ್ n 20, d 3 ಅಂತ ತುಂಬಿಕೊಂಡಿದ್ದೀವಿ. ನೆಕ್ಸ್ಟ್ 20ರ ಅರ್ಧ ಅಂದರೆ 2 10 ಆಗುತ್ತೆ. 10 ಬರ್ಕೋಣ. 2 ಇಂಟು 11 ಗುಣಾಕಾರ ಮಾಡಿದ್ರೆ 22 ಆಗುತ್ತೆ. ಪ್ಲಸ್ 20ರಲ್ಲಿ 1 ಕಳೆದ್ರೆ 19 ಇಂಟು 3 ಆಗುತ್ತೆ. ನೆಕ್ಸ್ಟ್ ನಾವೀಗ 19 ಇಂಟು 3 ಮಾಡ್ಕೊಳ್ಳೋಣ. ಫಸ್ಟ್ ಗುಣಾಕಾರ ಮಾಡಿದ ನಂತರದಲ್ಲಿ ನಾವು ಕೂಡಿಸ್ಬೇಕು ಮಕ್ಕಳೇ. 19 3 57 ಆಗುತ್ತೆ. 19 3 57 ಆಗುತ್ತೆ. ನೆಕ್ಸ್ಟ್ 22ಕ್ಕೆ 57 ಕೂಡಿದ್ರೆ ನೋಡ್ರಿ 5 2 ಕೂಡಿದ್ರೆ 5 2 ಮತ್ತು 7 ಕೂಡಿದ್ರೆ 9. ಅದೇ ರೀತಿಯಾಗಿ 2 ಮತ್ತು 5 ಕೂಡಿದ್ರೆ 7 ಆಗುತ್ತೆ. 79 ಇಂಟು 10 ಅಂದರೆ 790 ಆಗುತ್ತೆ. ಇನ್ನೊಂದು ಪ್ರಶ್ನೆ, ಆಯ್ಕೆ ಇರುವಂತ ಪ್ರಶ್ನೆ ಇದೆ. 100, 96, 92, 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿರುವ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. ಇಲ್ಲಿ ಮೊದಲನೇ ಪದ 100 ಆಗಿದೆ. ಡಿ -4 ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಿ 100ರಿಂದ ಎಷ್ಟು ಕಡಿಮೆ ಆಗಿದೆ ಅಂದ್ರೆ -4 ಕಡಿಮೆ ಆಗಿದೆ. 96ರಿಂದ ನೆಕ್ಸ್ಟ್ 92 ಅಂದ್ರೆ -4 ಕಡಿಮೆ ಆಗಿರುತ್ತೆ. ಅಂದ್ರೆ ಕಡಿಮೆ ಆಗಿದೆ ಅಂದ್ರೆ ಅದು ಮೈನಸ್ ಅಲ್ಲಿ ಇರುತ್ತೆ, ಸಾಮಾನ್ಯ ವ್ಯತ್ಯಾಸ. ಹಾಗಾಗಿ ನೇರವಾಗಿ ನಾನು -4 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊನೆಯ ಪದವನ್ನು ಕೊಟ್ಟಿದ್ದಾರೆ an, ಅದನ್ನು 12 ಅಂತ ಬರ್ಕೊಳ್ಳೋಣ. ನಾವು n ಕಂಡುಹಿಡಿಬೇಕಾಗಿದೆ. ಇಲ್ಲಿ an ಸೂತ್ರವನ್ನು ಬರೀಬೇಕು. an = a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಸೂತ್ರದಲ್ಲಿ ತುಂಬುತ್ತಾ ಹೋದರೆ an ಬೆಲೆ 12 ಇದೆ, a 100 ಇದೆ, n ಕಂಡುಹಿಡಿಬೇಕು. ಅದನ್ನು ಹಾಗೆ ಬರ್ಕೊಳ್ಳೋಣ. ಡಿ ಅನ್ನು ನಾನು ಬ್ರಾಕೆಟ್ ಹಾಕಿ -4 ಅಂತ ಬರ್ದೇನೆ. ಯಾಕಂದ್ರೆ ಮೈನಸ್ ಚಿಹ್ನೆ ಇರೋದ್ರಿಂದ ನಾವು ಬ್ರಾಕೆಟ್ ಹಾಕಿ ಬರ್ಕೋಬೇಕು, ನಿಮಗೆ ಗುಣಾಕಾರ ಮಾಡೋಕ್ಕೆ ಸುಲಭ ಆಗುತ್ತೆ. ನೆಕ್ಸ್ಟ್ ಈ 100ನ್ನು ಎಡಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ -100 ಆಗುತ್ತೆ. =n-1 ಇಂಟು ಬ್ರಾಕೆಟ್ -4 ಹಾಗೆ ಇರಲಿ. ಇಲ್ಲಿ ನೆಕ್ಸ್ಟ್ 100ರಲ್ಲಿ 12 ಕಳೆದ್ರೆ 88 ಆಗುತ್ತೆ. 100ಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ -88 ಆಗುತ್ತೆ. ನೆಕ್ಸ್ಟ್ n-1 ಹಂಗೆ ಉಳಿಸ್ಕೊಳ್ಳೋಣ. ಈ -4ಅನ್ನ ಎಡಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ /4 ಆಗುತ್ತೆ. ಇಲ್ಲಿ -88 /-4 ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 4 1 4 2 4 2 22 ಆಗುತ್ತೆ. n-1 = 22 ಆಗುತ್ತೆ. ಇಲ್ಲಿ -1ಅನ್ನ ಬಲಕ್ಕೆ ತಗೊಂಡ್ಬಂದ್ರೆ +1 ಆಗುತ್ತೆ. 22ಕ್ಕೆ 1 ಕೂಡಿದ್ರೆ ನಮಗೆ 23 ಆಗುತ್ತೆ. ಅಂದ್ರೆ ಇಲ್ಲಿ ಪದಗಳ ಸಂಖ್ಯೆ 23 ಆಗಿದೆ. 19ನೇ ಪ್ರಶ್ನೆ, P5 6 ಮತ್ತು Q1 3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಇಲ್ಲಿ ಮೊದಲನೇ ಸಂಖ್ಯೆಯನ್ನು 5 6 ನಾವು ಇದನ್ನು x1 ಇದನ್ನು y1 ಅಂತ ತಗೊಳ್ಳೋಣ. ಅದೇ ರೀತಿಯಾಗಿ 1 3 x2 ಮತ್ತು y2 ಅಂತ ತೆಗೆದುಕೊಳ್ಳೋಣ. ದೂರ ಸೂತ್ರ ಈ ರೀತಿಯಾಗಿರುತ್ತೆ. D = √x1 - x2 whole square plus y1 - y2 whole square. ಇಲ್ಲಿ ನಾವು
5ರಲ್ಲಿ 1 ಕಳಿಬೇಕು, ಅಂದರೆ 5 ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಟ್ರೆ ಡೈರೆಕ್ಟಾಗಿ. ನೆಕ್ಸ್ಟು 6ರಲ್ಲಿ 3 ಕಳಿಬೇಕು, 6 ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಡೋಣ. ನೆಕ್ಸ್ಟ್ 5ರಲ್ಲಿ 1 ಕಳೆದ್ರೆ 4 ಆಗುತ್ತೆ, 4 ಸ್ಕ್ವೇರು. 6ರಲ್ಲಿ 3 ಕಳೆದ್ರೆ 3 ಸ್ಕ್ವೇರ್. 4 ಸ್ಕ್ವೇರ್ ಅಂದರೆ 16 ಪ್ಲಸ್ 3 ಸ್ಕ್ವೇರ್ ಅಂದರೆ 9. 16ಕ್ಕೆ 9 ಕೂಡಿದ್ರೆ 25. 25ರ ವರ್ಗಮೂಲ 5 ಆಗುತ್ತೆ. ಹಾಗಾಗಿ ಇದರಲ್ಲಿ ದೂರ 5 ಮಾನಗಳು ಆಗಿರುತ್ತೆ ಮಕ್ಕಳೇ. 20ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಸಿ ಪ್ಲಸ್ ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಇಲ್ಲಿ ನಮಗೊಂದು ಲಂಬಕೋನ ತ್ರಿಭುಜ ಇದೆ. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ, ಈಗ ಎ ಸಿ ಯ ಬೆಲೆಯನ್ನು ಕಂಡುಹಿಡಿಬೇಕು, ವಿಕರ್ಣದ ಬೆಲೆಯನ್ನು ಕಂಡುಹಿಡಿಬೇಕು ಮೊದಲು, ಆಮೇಲೆ ಸೈನ್ ಸಿ ಮತ್ತು ಕಾಸ್ ಎ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಮಗೆ ಎ ಬಿ ಯ ಬೆಲೆ ಗೊತ್ತಿದೆ 1, ಬಿ ಸಿ ಯ ಬೆಲೆ √3 ಇದೆ. ನೆಕ್ಸ್ಟು 1ರ ಸ್ಕ್ವೇರ್ ಅಂದರೆ 1, √3 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಉಳಿಯುತ್ತೆ. 1ಕ್ಕೆ 3 ಕೂಡಿದ್ರೆ 4 ಆಗುತ್ತೆ. ನೆಕ್ಸ್ಟು ಎ ಸಿ ಈಕ್ವಲ್ ಟು √4 ಅಂದರೆ 4ರ ವರ್ಗಮೂಲ 2 ಆಗುತ್ತೆ. ಅಂದರೆ ಎ ಸಿ ಯ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ ನಮಗೆ ಇದು 2 ಆಯಿತು. ನೆಕ್ಸ್ಟ್ ಸೈನ್ ಸಿ ಪ್ಲಸ್ ಕಾಸ್ ಎ ಈಕ್ವಲ್ ಟು ಸೈನ್ ಸಿ ಅಂದರೆ ಈ ಕೋನವನ್ನು ತಗೋಬೇಕು. ಈಗ ನೆಕ್ಸ್ಟ್ ಇದರ ಅಪೋಸಿಟ್ ಸೈಡ್ ಯಾವುದಪ್ಪ ಅಂತಂದರೆ ಎ ಬಿ ಆಗುತ್ತೆ. ನೆಕ್ಸ್ಟ್ ವಿಕರ್ಣ 2 ಆಗುತ್ತೆ. ಅಭಿಮುಖ ಬಾಹು ಬೈ ವಿಕರ್ಣ ಅಂತಂದರೆ 1/2 ಆಗುತ್ತೆ. ಸೈನ್ ಸಿ ಯ ಬೆಲೆ 1/2. ಅದೇ ರೀತಿಯಾಗಿ ಕಾಸ್ ಎ ಅಂತ ಕೇಳಿದರೆ ಈ ಕೋನವನ್ನು ತೆಗೆದುಕೊಂಡು ಹೋಗಬೇಕು ನಾವು. ಈ ಕೋನ ತೆಗೆದುಕೊಂಡ್ರೆ ಇದಕ್ಕೆ ಪಾರ್ಶ್ವ ಬಾಹು 1 ಆಗುತ್ತೆ, ವಿಕರ್ಣ 2 ಆಗುತ್ತೆ. ಅಂದರೆ ಪಾರ್ಶ್ವ ಬಾಹು ಬೈ ವಿಕರ್ಣ 1/2 ಆಗುತ್ತೆ. ಅರ್ಧ ಮತ್ತು ಅರ್ಧ ಕೂಡಿದ್ರೆ ನಮಗೆ ಉತ್ತರ 1 ಬರುತ್ತೆ. 21ನೇ ಪ್ರಶ್ನೆ, ವೃತ್ತ ಸ್ಪರ್ಶಕ ಎಂದರೇನು? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ, ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು. ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ನಾವು ಸ್ಪರ್ಶಕ ಅಂತ ಕರಿತೀವಿ. ಅಂದರೆ ಇದು ವೃತ್ತದ ಕೇವಲ ಒಂದು ಬಿಂದುವಿನ ಮೂಲಕ ಹಾದು ಹೋದರೆ ಅದಕ್ಕೆ ನಾವು ಸ್ಪರ್ಶಕ ಅಂತ ಕರಿತೀವಿ. ನೆಕ್ಸ್ಟ್ ಬಾಹ್ಯ ಬಿಂದುವಿನಿಂದ ಅಂತ ಕೇಳಿದ್ರೆ, ವೃತ್ತ ಇದೆ, ಇಲ್ಲಿ ಒಂದು ಬಾಹ್ಯ ಬಿಂದುವನ್ನು ನಾವು ಗುರುತಿಸಿಕೊಂಡ್ರೆ ಈ ಬಿಂದುವಿನ ನಾವು ಗರಿಷ್ಠ 2 ಸ್ಪರ್ಶಕಗಳನ್ನು ಮಾತ್ರ ಎಳಿಬಹುದು ಮಕ್ಕಳೇ. ಹಾಗಾಗಿ ಇದಕ್ಕೆ ಉತ್ತರ 2 ಆಗಿರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ ಎರಡು ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಮಗೆ ಈಗಾಗಲೇ ಗೊತ್ತಿರುವಂಗೆ ಲಸ ಇಂಟು ಮಸ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ಗೊತ್ತಿದೆ. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ, ಎರಡು ಸಂಖ್ಯೆಗಳನ್ನು ಒಂದು ಸಂಖ್ಯೆ ಎ ಅಂತ ತಗೊತೀನಿ, ಒಂದು ಬಿ ಅಂತ ತಗೊಂಡ್ರೆ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್. ಎಚ್ ಅಂದರೆ ಮಸ, ಎಲ್ ಅಂದರೆ ಲಸ ಆಗಿರುತ್ತೆ. ಇಲ್ಲಿ ಒಂದು ಸಂಖ್ಯೆ 42 ಕೊಟ್ಟಿದ್ದಾರೆ ನಮಗೆ, ಅದು 42 ಅಂತ ತುಂಬ್ಕೊಳ್ಳೋಣ. ನೆಕ್ಸ್ಟ್ ಈ ಎರಡು ಗುಣಲಬ್ಧ ಕೊಟ್ಟಿದ್ದಾರೆ, ಲಸ ಮತ್ತು ಮಸಗಳ ಗುಣಲಬ್ಧ 2016 ಇದೆ. ಎ ಈಕ್ವಲ್ ಟು 2016/42. ಇಲ್ಲಿ 2016 42ರಿಂದ ಭಾಗಾಕಾರ ಮಾಡಿದ್ರೆ ನಮಗೆ ಉತ್ತರ 48 ಬರುತ್ತೆ. ಅಂದರೆ ಇನ್ನೊಂದು ಸಂಖ್ಯೆ ಎಷ್ಟಾಗುತ್ತಪ್ಪ ಅಂದರೆ ಅದು 48 ಆಗುತ್ತೆ ಮಕ್ಕಳು. ನೆಕ್ಸ್ಟು 42ರ ಅಪವರ್ತನಗಳನ್ನು ಕಂಡುಹಿಡಿದರೆ 2ರಿಂದ ಭಾಗಾಕಾರ ಮಾಡಿದರೆ 2 2 2 1 ಆಗುತ್ತೆ. ನೆಕ್ಸ್ಟ್ 3ರಿಂದ ಭಾಗಾಕಾರ ಮಾಡಬೇಕು, 3 7 ಆಗುತ್ತೆ. 7ನ್ನು 7ರಿಂದ ಭಾಗಿಸಿದ್ರೆ 7 1 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ 48ರ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, 2ರಿಂದ ಭಾಗಾಕಾರ ಮಾಡಿದ್ರೆ 2 2 2 4 ಆಗುತ್ತೆ. ನೆಕ್ಸ್ಟ್ 2ರಿಂದ ಭಾಗಾಕಾರ ಮಾಡಿದ್ರೆ 2 1 2 2 4 ಆಗುತ್ತೆ. ನೆಕ್ಸ್ಟ್ 2ರಿಂದ ಭಾಗಾಕಾರ ಮಾಡಬೇಕು, 2 6 12. 6ನ್ನು 2ರಿಂದ ಭಾಗಿಸಿದ್ರೆ 3 ಬರುತ್ತೆ. ನೆಕ್ಸ್ಟ್ 3ನ್ನು 3ರಿಂದ ಭಾಗಿಸಿದ್ರೆ 1 ಬರುತ್ತೆ. ಈಗ ಇದರ ಅಪವರ್ತನಗಳನ್ನು ಈ ರೀತಿಯಾಗಿ ಬರ್ಕೊಂಡ್ರೆ 42 ಈಕ್ವಲ್ ಟು 2 ಇಂಟು 3 ಇಂಟು 7. ಅದೇ ರೀತಿಯಾಗಿ 48ರ ಅಪವರ್ತನಗಳು 2 ಇಂಟು 2 ಇಂಟು 2
ಇಂಟು 2 ಇಂಟು 3. ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವಪ್ಪ ಅಂದರೆ 2 ಇದೆ, ನೆಕ್ಸ್ಟ್ 3 ಇದೆ. ಅಂದರೆ ಈ 2 ಮತ್ತು 3 ಗುಣಾಕಾರ ಮಾಡಿದ್ರೆ ನಮಗೆ 6 ಬರುತ್ತೆ. ಅಂದರೆ ಎರಡು ಸಂಖ್ಯೆಗಳ ಮೊತ್ತ 6 ಆಗಿರುತ್ತೆ. 23ನೇ ಪ್ರಶ್ನೆ, 3x² ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. 23ನೇ ಪ್ರಶ್ನೆಯಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ, ಆಯ್ಕೆ ಪ್ರಶ್ನೆ. ಮೊದಲು ಈ ಪ್ರಶ್ನೆಯನ್ನು ಬಿಡಿಸಿ, ನಂತರದಲ್ಲಿ ಆ ಪ್ರಶ್ನೆಯನ್ನು ಬಿಡಿಸೋಣ. 3x² ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಈಗ ನಾವು ಅಪವರ್ತನಗಳನ್ನು ಕಂಡುಹಿಡಬೇಕು. ಈ 3 ಮತ್ತು ಈ 3 ಗುಣಾಕಾರ ಮಾಡ್ಕೊಳ್ಳೋಣ, 9 ಆಗುತ್ತೆ. 3 ಮೂರಲೆ 9 ಆಗುತ್ತೆ. ಈಗ ನಾವು ಯಾವ ರೀತಿಯಾಗಿ ಇದನ್ನು ನಮ್ಮ ಅಪವರ್ತಿಸಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ಸಿಂಪಲ್ ಆಗಿ 2 ಬಾಕ್ಸ್ ಹಾಕೊಂಡ್ಬಿಡೋಣ. ಇಲ್ಲಿ 9 ಇದೆ ಅಂದರೆ ಮಧ್ಯಪದ ಎಷ್ಟಿದೆ ಅದನ್ನು ಬಲಕ್ಕೆ ಬರ್ಕೊಳ್ಬೇಕು, -6 ಅಂತ. ಮಕ್ಕಳೇ, ನಮಗೆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 9 ಬರಬೇಕು, ಕೂಡಿದ್ರೆ -6 ಬರಬೇಕು. ಇಲ್ಲಿ ಗಮನಿಸಿ ನೀವು, 3 ಇಂಟು 3 ಎಷ್ಟಾಗುತ್ತಪ್ಪ ಅಂದರೆ 3 ಮೂರಲೆ 9 ಆಗುತ್ತೆ. 3ಕ್ಕೆ 3 ಕೂಡಿದ್ರೆ 6 ಬರುತ್ತೆ. ಸರಿ, ನೆಕ್ಸ್ಟ್ ನಾವು ಚಿಹ್ನೆಯನ್ನು ಟ್ಯಾಲಿ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಇದೆ ಅಂದರೆ ಈ ಎರಡೂ ಚಿಹ್ನೆಗಳು ಪ್ಲಸ್ ಇರಬೇಕು, ಇಲ್ಲ ಎರಡೂ ಚಿಹ್ನೆಗಳು ಮೈನಸ್ ಇರಬೇಕು. ಆದರೆ ಈ ಸಂಖ್ಯೆ ಪ್ಲಸ್ ಇದ್ದರೆ ಎರಡು ಪ್ಲಸ್ ಇರ್ತದೆ, ಇದು ಮೈನಸ್ ಇದೆ ಅಂದರೆ ಎರಡೂ ಸಂಖ್ಯೆಗಳು ಮೈನಸ್ ಇರ್ತದೆ. ಯಾವಾಗಪ್ಪ ಅಂದರೆ ಮೇಲಿನ ಸಂಖ್ಯೆ ಪ್ಲಸ್ ಇದ್ದಾಗ. ಈಗ -6x ಜಾಗದಲ್ಲಿ ನಾವು -3x -3x ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಎರಡು ಸಂಖ್ಯೆಗಳನ್ನು ಗುಂಪು ಮಾಡ್ಕೊಳ್ಳೋಣ. ಇದು ಎರಡು ಸೇರಿ ಗುಂಪು ಮಾಡಿಕೊಂಡು ನಾವು ಕಾಮನ್ ತೆಗೆದ್ರೆ ಇಲ್ಲಿ 3x² ಮತ್ತು ಇಲ್ಲಿ 3x ಇದೆ. 3x ಅನ್ನು ಕಾಮನ್ ತೆಗೆದುಕೊಂಡ್ರೆ ಇಲ್ಲಿ x² 2 ಇದೆ, 1 ತೆಗೆದು 1 ಉಳಿಯುತ್ತೆ, x ಆಗುತ್ತೆ. -1 ಮೈನಸ್ ಇಲ್ಲಿ 3 ಕಾಮನ್ ತೆಗಿಬೇಕು, 3 ಇಂಟು ಬ್ರ್ಯಾಕೆಟ್ x - 1 ಆಗಿರುತ್ತೆ. ನೆಕ್ಸ್ಟ್ x - 1 ಕಾಮನ್ ತಗೋಬೇಕು. ನೆಕ್ಸ್ಟ್ ಉಳಿಯುವಂಥದ್ದು 3x - 3 ಈಕ್ವಲ್ ಟು 0. x - 1 ಈಕ್ವಲ್ ಟು 0. ಅದೇ ರೀತಿಯಾಗಿ 3x - 3 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಇಲ್ಲಿ -1 ಬಲಭಾಗಕ್ಕೆ ಬಂದರೆ x ಈಕ್ವಲ್ ಟು 1 ಆಗುತ್ತೆ. 3x -3 ಬಲಕ್ಕೆ ತರೋಣ, +3 ಆಗುತ್ತೆ. ನೆಕ್ಸ್ಟು ಇಲ್ಲಿ x ಈಕ್ವಲ್ ಟು +1 ಇದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ x ಬೆಲೆ ಬೇಕಾಗಿದೆ. ಈ 3 ನಾವು ಬಲಕ್ಕೆ ತೆಗೆದುಕೊಂಡ್ಬಂದ್ರೆ 3/3 ಆಗುತ್ತೆ. ಅದರ ಉತ್ತರ 1 ಆಗುತ್ತೆ. ಅಂದರೆ ಇಲ್ಲಿ ಮೂಲಗಳು +1 ಮತ್ತು ಇನ್ನೊಂದು +1 ಆಗಿರುತ್ತೆ. ನೆಕ್ಸ್ಟು x² + 5x + 6 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ. x² + 5x + 6 ಈಕ್ವಲ್ ಟು 0. ಮೊದಲು ನಾವು a ಇಲ್ಲಿ 1 ಇರುತ್ತೆ, ನೆಕ್ಸ್ಟ್ b 5 ಅಂತ ಬರ್ಕೊಳ್ಳೋಣ, c 6 ಇದೆ. ಈಗ ಶೋಧಕದ ಬೆಲೆ ಗೊತ್ತಿದೆ ನಮಗೆ, ಸೂತ್ರ b² - 4ac. ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ತುಂಬುತ್ತಾ ಹೋಗೋಣ. b ಯ ಬೆಲೆ 5 ಇದೆ, ನೆಕ್ಸ್ಟ್ a ಬೆಲೆ 1, c ಬೆಲೆ 6 ಇದೆ. 5ರ ವರ್ಗ 25 ಮೈನಸ್ 4 ಇಂಟು 1 4, 4 ಇಂಟು 6 24, 24 ಆಗುತ್ತೆ. 25ರಲ್ಲಿ 24 ಕಳೆದ್ರೆ 1 ಇದು ಆಗುತ್ತೆ. ಇದು 0ಕ್ಕಿಂತ ದೊಡ್ಡದಿದೆ. ಹಾಗಾಗಿ ಮೂಲಗಳ ಸ್ವಭಾವ ಏನಾಗಿರುತ್ತಪ್ಪ ಅಂದರೆ ವಾಸ್ತವ ಮತ್ತು ಭಿನ್ನ ಆಗಿರುತ್ತೆ. 24ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದರೆ, ಮಕ್ಕಳೇ ನಾವಿಲ್ಲಿ ಈ ಸಮೀಕರಣ 1 ಅಂತ ತಗೊಳ್ಳೋಣ, ಈ ಸಮೀಕರಣವನ್ನು ನಾವು 2 ಅಂತ ತಗೊಳ್ಳೋಣ. ಇವೆರಡನ್ನ ಕೂಡಿಸಿಬಿಡೋಣ. ಇಲ್ಲಿ ಕೂಡಿಸಿದಾಗ ಏನಾಗುತ್ತೆ ಅಂದರೆ +y - y 0 ಆಗುತ್ತೆ. ನೆಕ್ಸ್ಟ್ 2x ಮತ್ತು 3x ಕೂಡಿದ್ರೆ 5x ಆಗುತ್ತೆ. 8ಕ್ಕೆ 7 ಕೂಡಿದ್ರೆ 15 ಆಗುತ್ತೆ. ನೆಕ್ಸ್ಟ್ x ಈಕ್ವಲ್ ಟು 15/5, 5 ಈ ಕಡೆ ಬಂದರೆ 5/5 ಆಗುತ್ತೆ. 5 1 5 3 x ಈಕ್ವಲ್ ಟು 3 ಆಗುತ್ತೆ. ಈ x ಈಕ್ವಲ್ ಟು 3 ಸಮೀಕರಣ 1ರಲ್ಲಿ ಹಾಕಿದಾಗ, ಆದೇಶಿಸಿದಾಗ, ಅಥವಾ ಸಮೀಕರಣ 2ರಲ್ಲಿ ನೀವು ಆದೇಶಿಸಬಹುದು. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಬರ್ಕೊಳ್ಳೋಣ. 2x + y = 8 ಅಂತಿದೆ. ಇಲ್ಲಿ x ಬೆಲೆಯನ್ನು 3 ಅಂತ ತುಂಬಿಕೊಳ್ಳೋಣ. ನೆಕ್ಸ್ಟ್ ಇದನ್ನು 2 ಗುಣಾಕಾರ ಮಾಡಿದ್ರೆ 2 ಇಂಟು 3 6 ಆಗುತ್ತೆ. ಈ 6 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ -6 ಆಗುತ್ತೆ. ಅಂದರೆ y = 8 - 6 ಆಗುತ್ತೆ. 8ರಲ್ಲಿ 6 ಕಳೆದ್ರೆ 2 ಉಳಿಯುತ್ತೆ. ಅಂದರೆ ಇಲ್ಲಿ x 3 ಬರುತ್ತೆ, y 2 ಬರುತ್ತೆ. ಮಕ್ಕಳೇ, ಈ ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ, ಅಂದರೆ ವಿಡಿಯೋ ಭಾಗ 2ರಲ್ಲಿ ಡಿಸ್ಕಷನ್ ಮಾಡೋಣ. ಆ ವಿಡಿಯೋನು ಕೂಡ ತಾವು ನೋಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ,
ಇಲ್ಲಿವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.